ಬಹಳ ಕುತೂಹಲ ಇದೆ. ಇವತ್ತಿಂದನೇ ಎಲ್ಲರೂ ಆಲ್ರೆಡಿ ನಂಗೆ ಫೋನ್ ಬರ್ತಾ ಇದ್ದಾವೆ ಕಾರ್ಪೊರೇಟರ್ ಆಗಿದ್ದಕ್ಕೆ, ನಾಳೆ ಒಂದು ಕರೆಂಟ್ ತೆಗಿಯೋಕೆ ಹೋಗಬೇಡ್ರಿ, ಒಂದು ನಿಮಿಷನೂ ಕರೆಂಟ್ ತೆಗಿಸ್ಬೇಡ್ರಿ ಅನ್ನೋದು ಒಂದು ಕುತೂಹಲ ಎಲ್ಲರಿಗೂ. ನೀವು ನಂಬೋದಿಲ್ಲ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಒಂದು ಒಂದು ಯುದ್ಧನೇ, ಅದು ಯುದ್ಧನೇ ಮಾಡೋಣ ಅಂತಿದೆ ಅದ್ರ ಬಗ್ಗೆ. ಹೀಗಾಗಿ ಎಲ್ಲರೂ ಅದ್ರ ಕುತೂಹಲದಿಂದ, ಒಂದು ವಯಸ್ಸಾದವರಾಯಿತು, ಸಣ್ಣ ಮಕ್ಕಳಂತೂ ಕೇಳಲೇಬೇಡ್ರಿ, ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಲೇಬೇಕಂತೇಳಿ. ಸೊ ಗೆದ್ಯೋದು ಇಂಡಿಯಾ, 100% ಗೆದ್ಯೋದು ಇಂಡಿಯಾ. ಆದರೆ ನಾವೆಲ್ಲ ಪಟಾಕ್ಷಿ ಹಾರಿಸ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇದೆ. ಹೀಗಾಗಿ ಎಲ್ಲರೂ ವೇಟ್ ಮಾಡ್ತೀವಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ವಿ ಆರ್ ವಿತ್ ಯು. ಸೋಲುವುದೇ ಇಲ್ಲ, ಇಂಡಿಯಾ ಸೋಲುವುದಿಲ್ಲರಿ. ಇಂಡಿಯಾ ಗೆಲ್ಲುವೇ ಯಾವಾಗಲೂ, ಎಲ್ಲ ಕ್ಷೇತ್ರದಲ್ಲಿ ಇಂಡಿಯಾ ಗೆಲ್ತದೆ. ಧನ್ಯವಾದ. ಮ್ಯಾಚ್ ಅಂದ ಕೂಡಲೇ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ ಕೂಡಲೇ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಆದರೆ ನಮ್ಮ ಇಂಡಿಯಾ ಗೆದ್ದು ಬರ್ತೈತೆ ಅನ್ನೋದು ನಂಬಿಕೆ ಎಲ್ಲರಿಗೂ ವಿಶ್ವಾಸ ಐತಿ. ಅವರು ಗೆದ್ದು ಕಪ್ಪನ್ನು ತೊಗೊಂಡು ನಮ್ಮ ಇಂಡಿಯಾಕ್ಕೆ ಬರಲಿ ಅವ್ರು ಅಂಥೇಳಿ ಆಶಿಸ್ತಾ ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಭಾರತ ದೇಶವಲ್ಲ, ಇಡೀ ಜಗತ್ತೇ ಒಂದು ವೀಕ್ಷಣೆ ಮಾಡ್ತಾ ಇರುವಂತಹ ಭಾರತ ಪಾಕಿಸ್ತಾನ ಕ್ರಿಕೆಟು ನಾಳೆ ಸಾಯಂಕಾಲ 8 ಗಂಟೆಗೆ ಅದು ಅಮೇರಿಕಾದಲ್ಲಿ ನಡೀತಾ ಇರ್ತಿದೆ. ಇವತ್ತು ನಾನೊಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ, ಕ್ರಿಕೆಟ್ ಪ್ಲೇಯರ್ ಆಗಿ, ನಾನು JGCC ಕಾಲೇಜ್ನಲ್ಲಿ ಸಹ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ. ಟೆನ್ನಿಸ್ ಬಾಲ್ನಿಂದ ಹಿಡಿದು, ಕೊರಕ್ ಬಾಲ್ನಿಂದ ಹಿಡಿದು ಇವತ್ತು ಲೆದರ್ ಬಾಲ್ನವರೆಗೂ ನಾವೆಲ್ಲರ ತಂಡದೊಳಗೆ ಕ್ರಿಕೆಟ್ ಆಡಿದ್ದೇವೆ. ನಾನೊಬ್ಬ ಕ್ರಿಕೆಟ್ ಅಭಿಮಾನಿ ಅಲ್ಲ, ದೇಶದ ಒಂದು 140 ಕೋಟಿ ಜನರು ಏನೋ ಒಂದು ನಿರೀಕ್ಷೆ ಇಟ್ಕೊಂಡಾರ ಭಾರತ ಪಾಕಿಸ್ತಾನದ ಒಂದು ಕ್ರಿಕೆಟನ್ನು. ಆ ಒಂದು ಕ್ರಿಕೆಟ್ನಲ್ಲಿ ನಿಜವಾಗಿಯೂ ನಮ್ಮ ಭಾರತ ದೇಶ ಅತಿ ಹೆಚ್ಚು ಇದು ರನ್ನನ್ನು ಹೊಡೆದ, ಅದು ಗೆಲುವಿನ ಪತಾಕೆ ಹಾರಿಸಿ ಪ್ರಪಂಚದಲ್ಲಿ ಇಂಡಿಯಾ ಯಾವ ವಿಷಯದಲ್ಲಿಗೂ ಕಡಿಮೆ ಇಲ್ಲ ಅನ್ನೋದನ್ನು ಕ್ರಿಕೆಟ್ ಮುಖಾಂತರನೂ ತೋರಿಸ್ತಾರೆ. ಅದೇ ರೀತಿ ನಾಳೆ ದಿನವೇ ನಾಳೆ ರವಿವಾರ 9ನೇ ತಾರೀಕು 7 ಗಂಟೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಹ ಪ್ರಮಾಣ ವಚನ ಸ್ವೀಕರಿಸುವಂಥ ಒಂದು ಸುಸಂದರ್ಭ. ಎರಡೂ ಘಟನೆಗಳು ಇತಿಹಾಸದ ಪುಟಗಳಲ್ಲಿ ಒಂದು ದಾಖಲೆ ಬರೆದು ಅದು ಎಲ್ಲರಿಗೂ ಒಂದು ಮುನ್ನಡಿ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲ ಇಂಡಿಯಾ ಪ್ಲೇಯರ್ಸಿಗೆ ಒಳ್ಳೆಯದಾಗಲಿ. 140 ಕೋಟಿ ಜನನು ನಾಳೆ ದಿನ ಪಟಾಕ್ಷಿ ಹಾರಿಸಿ ವಿಜಯದ ಪತಾಕೆಯನ್ನು ಹಾರಿಸೋದ್ರಲ್ಲಿ ನಿಸ್ಸಂದೇಹವಿದೆ. ನಿಜವಾಗಿಯೂ ನಮ್ಮ ಭಾರತ ಪ್ಲೇಯರ್ಸ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಮ್ಮ ಭಾರತೀಯ ಕ್ರಿಕೆಟ್ ಪ್ಲೇಯರ್ಗೆ ಆಯ್ತು, ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯವರ ಪ್ರಮಾಣ ವಚನಕ್ಕಾಯ್ತು ನಾನು ಬಹಳ ಭಗವಂತನಲ್ಲಿ ಬೇಡಿಕೊಂಡು ಎರಡೂ ಒಂದು ಘಟನೆಗಳು ಒಳ್ಳೆಯದಾಗಿ ಫಲ ಕೊಡಲಿ ಅಂತ ನಾನು ಆಶಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಸಿದ್ದು ಮುಗುಳಿ ಶೆಟ್ಟರ್, ಹುಬ್ಬಳ್ಳಿ. ನಮ್ಮ ಭಾರತ ದೇಶ ಈ T20 ಕಪ್ಪನ್ನು ಗೆದ್ದು ಬರಲಿ ಅಂತ ನಾವು ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನಿಂದ ವಿಶ್ ಮಾಡ್ತಾಯಿದ್ದೀವಿ. ನಾವು ಸಹಿತ ಎಲ್ಲ ಆಫೀಸರ್ಸು ನಾಳೆ ಭಾನುವಾರ ಇರೋದ್ರಿಂದ ನಾವು ನೋಡ್ತೀವಿ. ನಮ್ಮೆಲ್ಲ ಹುಬ್ಬಳ್ಳಿ ಧಾರವಾಡ ಮಹಾಜನರ ಪರವಾಗಿ ನಮ್ಮ ಭಾರತ ದೇಶದ ತಂಡಕ್ಕೆ ಶುಭ ಹಾರೈಕೆ ಇದೆ, ಗೆದ್ದು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಈಗ ನಮ್ಮ ಭಾರತ ದೇಶದ ತಂಡ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಡೆಫಿನೆಟಾಗಿ ನಮಗೆ ವಿಶ್ವಾಸ ಇದೆ, ಈ ಸಲ T20 ಕಪ್ಪನ್ನು ಗೆದ್ದಿದ್ದಾರೆ ಅಂತ ವಿಶ್ವಾಸ ಇದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ನಮ್ಮ ಇಂಡಿಯಾ ಟೀಮ್ಗೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಅಂದರೆ ಅದೊಂದು ಏನೋ ದೊಡ್ಡ ಯುದ್ಧ ಎಲ್ಲರೂ ಕೂಡ ಮಾಡ್ತಾರೇನೋ ಆ ರೀತಿ ಎಲ್ಲರಿಗೂ ಕ್ಯೂರಿಯಾಸಿಟಿ. ಯಾಕಂದ್ರೆ ನಾಳೆ ಸಂಡೇನೂ ಇದೆ. ಆ ಸಂಡೇ ಇರೋದ್ರಿಂದ ವೀಕೆಂಡ್ ಸಂಡೇ ಇರೋದ್ರಿಂದ ಎಲ್ಲ ಮಕ್ಕಳು, ಎಲ್ಲ ಮೊಮ್ಮಕ್ಕಳು ಹಿಡಿದು ಎಲ್ಲರೂ ಟಿವಿ ಮುಂದೆ ಕೊಡ್ತಾರೆ. ಅಂದರೆ ಏನಾಗುತ್ತೆ ಅಂಥೇಳಿ ಅದೊಂದು ಕ್ಯೂರಿಯಾಸಿಟಿ ನೋಡಿದರೆ ಒಂದು ಹಬ್ಬ ಅನಿಸುತ್ತೆ. ಆ ಹಬ್ಬ ನೋಡಿದ ಮೇಲೆ ಈ ಕಡೆ ನಮ್ಮ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾಯಿದ್ದಾರೆ. ಒಮ್ಮೆ ಈ ಚಾನೆಲ್ ಹಚ್ತಾರೆ, ಒಮ್ಮೆ ಈ ಚಾನೆಲ್ ಹಚ್ತಾರೆ, ಒಮ್ಮೆ ಕ್ರಿಕೆಟ್ ಚಾನೆಲ್ ಹಚ್ತಾರೆ, ಒಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗೋ ಚಾನೆಲ್ ಹಚ್ತಾರೆ. ಹಿಂಗೆ ಆಗೋದ್ರಿಂದ ಏನಾಗ್ತದೆ, ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಮ ಇಂಡಿಯಾ ಪಾಕಿಸ್ತಾನದೊಳಗೆ ನಮ್ಮ ಇಂಡಿಯಾ ಗೆದ್ದು ಬರಲಿ, ಕ್ರಿಕೆಟ್ ಕಪ್ ಅವರಿಗೆ ಸಿಗಲಿ ಅನ್ನೋದು ನನ್ನ ಹಾರೈಕೆ. ನಾನು ಮಹಾನಗರ ಪಾಲಿಕೆ ಸದಸ್ಯ ಮೀನಾಕ್ಷಿ ವಂಟಮುರಿ.